ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕುಂಭಮೇಳಕ್ಕೆ ಹೋದ್ರೆ ಬಡತನ ನಿರ್ಮೂಲನೆ ಆಗುತ್ತೇನ್ರಿ? अरे भाई गंगा में डुबकी लेने से गरीबी दूर होती क्या? आपको खाना मिलता पेट को? ನಿಮ್ಮನ್ನ ಎಲ್ಲಿ ಹೊಡಿಬೇಕು ಅಂತ ಗೊತ್ತಿದೆ. हम बोलने के लिए तैयार भी किए हैं और आपको क्या क्या ठोकना है ठीक से ठोकेंगे. ವೀಕ್ಷಕರೇ, ಒಂದೂರಲ್ಲಿ ಒಬ್ಬ ರಾಜ ಇದ್ದನಂತೆ. ಆ ರಾಜನಿಗೆ ಒಬ್ಬ ಮಗ, ಒಂಥರ ದುರ್ಯೋಧನನ ರೀತಿಯ ರಾಜ. ಅವನಿಗೊಬ್ಬ ಮಗ ಅಂತ ಹೇಳಬಹುದು. ಅವನು ಹಾಗೆ ಅಲ್ವೇ, ತನ್ನ ರಾಜ್ಯದ ಜನರನ್ನ ನೆಮ್ಮದಿಯಾಗಿ ಒಂದಿನವೂ ಕೂಡ ಇಟ್ಟಿರಲಿಲ್ಲ. ಹಾಗೆ ಈ ರಾಜನು ಕೂಡ ಇಡೀ ಊರಿನ ಜನರ ಮುಂದೆ ನಾನಿರುವುದೇ ನಿಮಗಾಗಿ ಹೀಗೆ ಇದ್ದಿತು. ನಾನು ನಿಮ್ಮ ಕಣ್ಣೀರನ್ನು ಒರೆಸ್ತೀನಿ, ನಾನು ಬಡತನವನ್ನು ನಿರ್ಮೂಲನೆ ಮಾಡ್ತೀನಿ ಅಂತ ಆಸೆ ಹುಟ್ಟಿಸ್ತಾ ಇದ್ರು. ಅವರು ಪಾಪ ಅಮಾಯಕರು. ರಾಜನಿಗೆ ಬಹುಪರಾಕ್ ಹಾಕಿದ್ದು. ಬರೀ ರಾಜ ಅಷ್ಟೇ ಅಲ್ಲದೆ ರಾಜ್ಕುಮಾರನನ್ನೂ ಕೂಡ ಮೆರೆಸ್ಬಿಟ್ರು. ಆದರೆ ದಿನ ಕಳೆದ್ರೂ ಆ ಊರಿನ ಜನರ ಕಷ್ಟ ಮಾತ್ರ ಕೊನೆಯಾಗಿರಲಿಲ್ಲ. ಅವರಿಂದ ಬಹುಪರಾಕ್ ಹಾಕಿಸ್ಕೊಂಡಿದ್ದ ರಾಜ ಹಾಗೂ ಆತನ ಕುಟುಂಬ ದೊಡ್ಡದಾಗಿ ಬೆಳೆಯುತ್ತೆ. ಇದೆಲ್ಲವೂ ಪಾಪ ಅಲ್ಲಿನ ಮುಗ್ಧ ಜನರಿಗೆ ಅರ್ಥವೇ ಆಗಲಿಲ್ಲ. ಅರ್ಥ ಆಗೋದಕ್ಕೆ ಬಿಡಲೂ ಕೂಡ ಇಲ್ಲ. ಜನರ ಮುಂದೆ ಬರೋದು, ನಿಮ್ಮೆಲ್ಲರ ಕಷ್ಟ ನಿವಾರಿಸೋದೇ ನನ್ನ ಕರ್ತವ್ಯ ಅಂತ ಹೇಳೋದು, ನೀವು ದೇವರನ್ನು ಬೇಡ್ಕೊಳ್ಬೇಡಿ, ದೇವರನ್ನು ಬೇಡ್ಕೊಂಡ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳೋದು, ಇವೆಲ್ಲ ಶುರು ಮಾಡಿಕೊಂಡ್ರು. ಕೊನೆಗೆ ನೋಡಿದರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಕೆಟ್ಟ ರಾಜ್ಯವೇ ಅದಾಗಿ ಹೋಯಿತು. ಈಗ ಹೇಳಿ, ರಾಜ ಬುದ್ಧಿವಂತನೋ ಅಥವಾ ಆ ಜನ ನಂಬಿ ಕೆಟ್ಟವರಾದ್ರು ಅಂತ? ಈ ಕಥೆಯನ್ನು ಕೇಳಿದ ಮೇಲೆ ನಾನು ಇವತ್ತು ಹೊರಟಿರೋ ಸ್ಟೋರಿ ಕಂಪ್ಲೀಟಾಗಿ ಅರ್ಥ ಆಗಿಬಿಡುತ್ತೆ. ಈಗ ವಿಷಯವನ್ನು ಶುರು ಮಾಡ್ಕೊಳ್ತೇನೆ. ಕಲ್ಯಾಣ ಕರ್ನಾಟಕದ ಭಾಗ, ಅದರಲ್ಲೂ ಕಲಬುರ್ಗಿ ರಾಜ್ಯದ ಪವರ್ ಸೆಂಟರ್ ಅಂತಲೇ ಇದನ್ನು ಕರೀಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ಘಟಾನುಘಟಿ ನಾಯಕ ಇರುವಂತಹ ಜಿಲ್ಲೆ ಇದು. ಮಗ ಪ್ರಿಯಾಂಕ್ ಖರ್ಗೆ ಅಂತಹ ಭಯಂಕರ ಹಾಗೂ ಬುದ್ಧಿವಂತ ಸಚಿವರು ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೊತ್ತಲ್ವಾ, ಪ್ರತಿ ಕ್ಷಣ ಕೂಡ ಬಡತನ ನಿರ್ಮೂಲನೆಗಾಗಿ ಉಸಿರಾಡ್ತಿರುವಂತಹ ನಾಯಕ. ಆದರೆ ಇವತ್ತು ಇದೇ ಸಿದ್ದರಾಮಯ್ಯ ಅವರ ಸರ್ಕಾರ ಅವರ ಜಿಲ್ಲೆಯನ್ನ ಹಿಂದುಳಿದಿರೋ ಜಿಲ್ಲೆ, ಇಲ್ಲಿನ ಜನರ ತಲಾದಾಯ ತೀರಾ ಕಡಿಮೆ ಅನ್ನೋ ರಿಪೋರ್ಟನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಕೊಟ್ಟಿರುವಂತಹ 2024-25 ಸಾಲಿನ ರಾಜ್ಯದ ಆರ್ಥಿಕ ಸಮೀಕ್ಷೆಯಲ್ಲಿ ಈ ಸತ್ಯ ಬಯಲಾಗಿದೆ. ಏನು ಹೇಳುತ್ತೆ ಈ ವರದಿ ಅಂದರೆ, ಬೆಂಗಳೂರು ನಗರದಲ್ಲಿರೋ ಜನರ ತಲಾದಾಯ ವರ್ಷಕ್ಕೆ ಅವರೇಜ್ ಆಗಿ ಒಂದು 7.38 ಲಕ್ಷ ರೂಪಾಯಿ ಇದೆ. ಅದೇ ಕಲಬುರ್ಗಿಯದು ಮಾತ್ರ 1.43 ಲಕ್ಷ ರೂಪಾಯಿ ಇದೆ. ಅದರಲ್ಲೂ ಈ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಜಿಲ್ಲೆಗಳೇ ಹೆಚ್ಚಾಗಿ ಹಿಂದುಳಿದಿರೋದು. ಹೊಡಿರ್ರಿ ಚಪ್ಪಾಳೆ. ಖರ್ಗೆ ಸಾಹೇಬ್ರು ಹಾಗೂ ಅವರ ಫ್ಯಾಮಿಲಿ ಕಲಬುರ್ಗಿ ಜಿಲ್ಲೆಯನ್ನ ಹೇಗೆ ಬಡತನ ನಿರ್ಮೂಲನೆ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಹೊಡಿರಿ ಚಪ್ಪಾಳೆ. ಇದನ್ನು ನೋಡಿ ಯೋಗಿಜಿ ಕೂಡ ಕಲಿತ್ಕೊಳ್ಬೇಕಾಗಿದೆ. ಆ ಮಹಾಕುಂಭ ಮಾಡಿಬಿಟ್ರೆ ಹೀಗೆ ಬಡತನ ಏನಾದರೂ ನಿರ್ಮೂಲನೆ ಆಗಿಬಿಡುತ್ತಾ? ಆರ್ಥಿಕ ತಜ್ಞ ಡಾಕ್ಟರ್ DM ನಂಜುಂಡಪ್ಪ ಅವರ ವರದಿ ಪ್ರಕಾರ ರಾಜ್ಯದಲ್ಲಿ 39 ತಾಲೂಕುಗಳು ಅತ್ಯಂತ ಹಿಂದುಳಿದಿದೆ. ಅದರಲ್ಲಿ 21 ತಾಲೂಕುಗಳು ಕಲ್ಯಾಣ ಕರ್ನಾಟಕ ಭಾಗದ್ದೇ ಅನ್ನೋದು ಇನ್ನೊಂದು ದುರಂತ. ಇದಕ್ಕೆ ಅಂತ ರಾಜ್ಯ ಅಭಿವೃದ್ಧಿ ಯೋಜನೆ STP ಶಿಫಾರಸು ಕೂಡ ಮಾಡಿದೆ. ಆದರೂ ಈ ಭಾಗದಲ್ಲಿ ಅಭಿವೃದ್ಧಿ ಅನ್ನೋದು ಇನ್ನೂ ಕೂಡ ಆಗದೇ ಇರೋ ದುರಂತ. ಯಾಕೆ ಹೀಗಾಯಿತು ಕಲಬುರ್ಗಿ, ಅದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋಣ. ಮೊದಲನೇ ಕಾರಣ, ಕಲಬುರ್ಗಿಯಲ್ಲಿ ದೊಡ್ಡ ಕೈಗಾರಿಕೆಗಳು ಅಂತ ಯಾವುದು ಕೂಡ ಇಲ್ಲ. ಕೈಗಾರಿಕೆ ಇಲ್ಲ ಅಂದಮೇಲೆ ಕೆಲಸ ಸಿಗೋದಾದ್ರೂ ಹೇಗೆ? ಅವರು ಆದಾಯವನ್ನು ಗಳಿಸೋದಾದ್ರೂ ಹೇಗೆ? ಎರಡನೇ ಕಾರಣ, ಅತಿ ಹೆಚ್ಚು ಕಾರ್ಮಿಕರು ಈ ಭಾಗದಲ್ಲೇ ಇದ್ದಾರೆ. ಅಂದರೆ 39% ಕಾರ್ಮಿಕರು ಅಲ್ಲೇ ಇದ್ದಾರೆ. ಆದರೆ ಅವರಿಗೆ ಸರಿಯಾದ ಉದ್ಯೋಗ ಇಲ್ಲ. ಅದೇ ಕಾರಣಕ್ಕೆ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಸಿಗದೆ ಅಲ್ಲಿಂದ ವಲಸೆ ಹೋಗುವಂತಹ ಸ್ಥಿತಿ ತಲುಪಿದೆ.
ಇನ್ನು ಇಲ್ಲಿನ ಕೃಷಿಕರ ಪರಿಸ್ಥಿತಿ ಕೂಡ ತೀರಾ ಹದಗೆಟ್ಟಿದೆ. ಮಳೆಯನ್ನೇ ನಂಬಿಕೊಂಡು ಕೃಷಿ ಮಾಡಬೇಕಾಗುತ್ತೆ. ನೀರಾವರಿ ತೀರಾ ಕಡಿಮೆ ಇರೋದ್ರಿಂದ ಕೃಷಿಯಲ್ಲೂ ಕೂಡ ರೈತರಿಗೆ ನಷ್ಟ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ಕಲಬುರ್ಗಿಯಲ್ಲಿ ತಾಂಡವವಾಡ್ತಿದ್ರು ಅದನ್ನ ಬಗೆಹರಿಸೋ ಕಡೆ ಗಮನ ಹರಿಸ್ತಾ ಇಲ್ಲ. ಖರ್ಗೆ ಸಾಹೇಬ್ರೆ, ಕುಂಭಮೇಳದಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳಿದ್ರಲ್ಲ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. ಈಗ ಹೇಳ್ತೀನಿ ಕೇಳಿ. ಕುಂಭಮೇಳದಿಂದ ಅಲ್ಲಿನ ಜನರ ಬಡತನ ನಿರ್ಮೂಲನೆ ಆಗಿದೆ. ಕಲಬುರ್ಗಿಯ ಮಂದಿ ವರ್ಷಕ್ಕೆ ಕಷ್ಟ ಬಿದ್ದು ಸಂಪಾದಿಸಿರೋ ಹಣವನ್ನ ಅಲ್ಲಿ ತಿಂಗಳಲ್ಲೇ ದುಡ್ಕೊಳ್ತಿದ್ದಾರೆ. ಕೆಲವರು ದಿನದಲ್ಲೇ ದುಡ್ಕೊಂಡಿದ್ದಾರೆ. एक नाविक परिवार की एक सक्सेस स्टोरी यहाँ पे बता रहा हूँ. ये नाविक परिवार जिनके पास 130 नौकाएं थी, 45 दिनों की अवधि में इन लोगों ने शुद्ध बचत की है 30 करोड़ रुपए की. यानी एक नाव ने 45 दिनों में 23 लाख रुपए की बचत की है, कमाई की है. प्रतिदिन के अगर आप उनकी बचत देखेंगे तो यह लगभग 50 से लेके 52,000 पर डे की उनकी इनकम थी एक नाव की. ಈಗ ನಿಮ್ಮ ಜಿಲ್ಲೆಯ ಬಡತನ ನಿರ್ಮೂಲನೆಗೆ ನೀವು ಮಾಡಿದ ಏನು ಅನ್ನೋದನ್ನ ಹೇಳಬಹುದಾ? ಪ್ರಿಯಾಂಕ್ ಖರ್ಗೆ ಅವರೇ, ತಮಗೆ ಸಂಬಂಧವೇ ಇಲ್ಲದ ವಿಷಯದಲ್ಲಿ ಮೂಗು ತೂರಿಸ್ಕೊಂಡು ಬರ್ತಿರಲ್ಲ, ಇದರ ಬಗ್ಗೆ ಏನು ಹೇಳ್ತೀರಾ ಸ್ವಾಮಿ? ಇದನ್ನು ಏನಾದರೂ ಫ್ಯಾಕ್ಟ್ ಚೆಕ್ ಮಾಡಬೇಕಾಗುತ್ತಾ? ಮಾಡೋದಾದ್ರೆ ತಮ್ಮ ಚೀಫ್ ಕೈಯಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಒಮ್ಮೆ ಇಟ್ಟು ಫ್ಯಾಕ್ಟ್ ಚೆಕ್ ಮಾಡಿಸ್ಬಿಡಿ. ಹೇಳೋಕ್ಕಾಗೋದಿಲ್ಲ. ಸುಲಿಬೆಲೆ ಅವರನ್ನ ಜಿಲ್ಲೆಗೆ ಬರದ ಹಾಗೆ ತಡೆದವರು ಮುಂದೆ ಆರ್ಥಿಕ ಸಮೀಕ್ಷೆ ಮಾಡುವವರನ್ನು ಕೂಡ ಜಿಲ್ಲೆಗೆ ಕಾಲಿಡದಂತೆ ಮಾಡಬಹುದು. ಆಶ್ಚರ್ಯ ಏನಿಲ್ಲ. ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ಸಾಧನೆ ಮಾತಾಡಬೇಕೆ ಹೊರತು ಮಾತೆ ಸಾಧನೆ ಆಗಬಾರದು. हम बोलने के लिए तैयार भी किए हैं और आपको क्या क्या ठोकना है ठीक से ठोकेंगे. लेकिन सर, आप बहस आपस में करेंगे. आपसे उम्मीद करता हूं कि आप ಇದನ್ನ ನೋಡಿ ಆದ್ರೂ ಜಿಲ್ಲೆಯ ಅಭಿವೃದ್ಧಿ ಕಡೆ ಸ್ವಲ್ಪ ಗಮನ ಕೊಡಿ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.